ಹಾಯ್ ಎಲ್ರಿಗೂ ನಾನು ನಿಮ್ಮ ಆಶಾ ಪಾವಗಡ. ಇನ್ನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಹಾಗೆ ವಾಪಸ್ ಬರಬಾರ್ದು, ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ. ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಾವಗಡದಲ್ಲೇ ಇರೋದು. ಅದು ಪಾವಗಡ ಬೆಟ್ಟನೇ, ಅದರ ಬುಡದಲ್ಲೇ ಇದೆ. ಚೆನ್ನಾಗಿದೆ ಅಲ್ವಾ ಒಂಥರ ನೋಡೋಕ್ಕೆ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆಗೆ ಬಂದರೆ, ಇಲ್ಲಿ ಅಮ್ಮಗೆ ಆವಾಗ ಗೊತ್ತಿರೋರು ಈಗ ಏಜ್ ಆಗಿಬಿಟ್ಟಿದೆ ಅಂತ ಇಲ್ಲಿ ದೇವಸ್ಥಾನದ ಹತ್ರ ಹೊರಗಡೆ ಕುತ್ಕೊಂಡಿದ್ರು. ಇನ್ನು ನಮ್ಮ ಕೈಯಲ್ಲಿರೋದು ಏನಾದ್ರು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು ಅಮ್ಮ. ಏನು ಗೊತ್ತಾ, ಈಗಿನ ಕಾಲದಲ್ಲಿ ಒಂದು 10 ಜನ ಮಕ್ಕಳನ್ನ ಬೇಕಂದರೆ ಅಪ್ಪ ಅಮ್ಮ ನೋಡ್ಕೊತಾರೆ. ಆದರೆ ಅಪ್ಪ ಅಮ್ಮನ ಒಂದು 4-5 ಜನ ಮಕ್ಕಳು ನೋಡ್ಕೊಳ್ಳೋಕ್ಕೂ ತುಂಬಾನೇ ಕಷ್ಟಪಡ್ತಾರೆ. ಆದರೆ ಎಲ್ಲರೂ ಹೀಗೆ ಇರಲ್ಲ, ಕೆಲವೊಬ್ಬರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾನೇ ನೋಡಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳೋರನ್ನ. ಇನ್ನೊಂದು ಕೆಲವೊಬ್ಬರು ಈ ಥರ ಇರ್ತಾರೆ. ಸೊ ಆದಷ್ಟು ಈ ಥರದವರೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಪ್ಪ ಅಮ್ಮ ಅಲ್ವಾ, ಅವ್ರನ್ನ ಯಾರು ನೋಡ್ಕೊತಾರೆ, ನೀವೇ ನೋಡ್ಕೋಬೇಕು. ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. 2 ಹೊತ್ತು ಊಟ ಕೊಟ್ಬಿಟ್ರೆ ಸಾಕು, ಅವ್ರು ನಿಮ್ಮನ್ನ ನೋಡಿಕೊಂಡು, ನಿಮ್ಮ ಮನೆನ ಕಾಯ್ಕೊಂಡು, ನಿಮ್ಮ ಮಕ್ಕಳನ್ನ ನೋಡಿಕೊಂಡು ನೆಮ್ಮದಿಯಾಗಿ ಅವರು ಉಳಿದಿರೋ ಜೀವನನ ಮುಗಿಸ್ತಾರೆ. ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.